ಬೈಕ್ನಲ್ಲಿ ಪ್ರಯಾಗ್ರಾಜ್ ಯಾತ್ರೆ ಪೂರೈಸಿದ ಗುಬ್ಬಿ ಯುವಕ ಚಿಕ್ಕೇಗೌಡ ಸನ್ಮಾನಿಸಿದ ನಾಗರಿಕರು. ದ್ವಿಚಕ್ರ ವಾಹನದಲ್ಲಿ ಪ್ರಯಾಗ್ರಾಜ್ ಯಾತ್ರೆ ತೆರಳಿದ ಯುವಕ ಚಿಕ್ಕೇಗೌಡ 7 ದಿನಗಳ ಯಶಸ್ವಿ ಬೈಕ್ ಪ್ರವಾಸ ಪೂರೈಸಿ ಮರಳಿ ಗುಬ್ಬಿಗೆ ಬಂದ ವೇಳೆ ನಾಗರಿಕರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಫೆಬ್ರವರಿ 21ರಂದು ಮುಂಜಾನೆ ತನ್ನ ಬಜಾಜ್ ಪಲ್ಸರ್ ಬೈಕ್ನಲ್ಲಿ ಪ್ರಯಾಗ್ರಾಜ್ನತ್ತ ಪ್ರಯಾಣ ಬೆಳೆಸಿದ ಯುವಕ ಚಿಕ್ಕೇಗೌಡ ನಿತ್ಯ 700 ಕಿಲೋಮೀಟರ್ ದೂರ ಕ್ರಮಿಸಿ 3 ದಿನಗಳ ಕಾಲದಲ್ಲಿ 4 ರಾಜ್ಯ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯ ಕ್ರಮಿಸಿ ಉತ್ತರ ಪ್ರದೇಶ ತಲುಪಿ ಪ್ರಯಾಗ್ರಾಜ್ ತಲುಪಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ತನ್ನ ಬೈಕ್ ಯಾತ್ರೆ ಯಶಸ್ವಿಯಾಗಿ ಮುಗಿಸಿ ಮರಳಿ ಅದೇ ಮಾರ್ಗದಲ್ಲಿ ಗುರುವಾರ ತಲುಪಿದ್ದಾರೆ. ಯುವಕನ ಸಾಹಸ ಮೆಚ್ಚಿದ ಗುಬ್ಬಿ ನಾಗರಿಕ ತಂಡ ಚಿಕ್ಕೇಗೌಡ ಅವರಿಗೆ ಪಟ್ಟಣದ ಜವಳಿಪೇಟೆ ಗಣೇಶ ದೇವಾಲಯದ ಬಳಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರವಾಸ ಯಶಸ್ವಿಯಾಗಿ ಪೂರೈಸಿ ಮರಳಿ ತವರೂರಿಗೆ ಬಂದ ಚಿಕ್ಕೇಗೌಡ ಧೂಳನಹಳ್ಳಿ ಗ್ರಾಮದವರು ಮರಗೆಲಸ ವೃತ್ತಿಯಲ್ಲಿದ್ದ ಈತ ಪ್ರಯಾಗ್ರಾಜ್ ಯಾತ್ರೆ ಬೈಕ್ನಲ್ಲಿ ಹೊರಟಾಗ ಅಚ್ಚರಿ ಎನಿಸಿತ್ತು. ಮುಂಜಾನೆ ಸಂಕಲ್ಪ ತೊಟ್ಟು ಬೈಕ್ ಏರಿದ ಅನುಭವ ಹಂಚಿಕೊಂಡ ಚಿಕ್ಕೇಗೌಡ ಗುರಿ ತಲುಪುವ ನಿರ್ಧಾರದಲ್ಲಿ ಮಾರ್ಗ ಸವಿಸಿ ನಿತ್ಯ 700 ಕಿಲೋಮೀಟರ್ ದೂರ ಕ್ರಮಿಸಿ 3 ದಿನದಲ್ಲಿ 2100 ಕಿಲೋಮೀಟರ್ ಪ್ರಯಾಗ್ರಾಜ್ ತಲುಪಿದ್ದೆ. 4 ರಾಜ್ಯ ದಾಟಿ ಉತ್ತರ ಪ್ರದೇಶ ತಲುಪಿ ಮರಳಿ ಒಟ್ಟು 4200 ಕಿಲೋಮೀಟರ್ ಪ್ರಯಾಣ ರೋಮಾಂಚನ ಎನಿಸಿತ್ತು. ವಾಹನ ದಟ್ಟಣೆ ನಡುವೆ 150 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಬೈಕ್ ಸವಾರ ಕಾರಣ ನುಸಿಳು ಪ್ರಯಾಗ್ರಾಜ್ ತಲುಪಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದು ಸಾರ್ಥಕ ಭಾವನೆ ತಂದಿತ್ತು ಎಂದು ತನ್ನ ಅನುಭವ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ವಿಜಯ್ ಕುಮಾರ್, ಮುಖಂಡ ಲೋಕೇಶ್, ರಮೇಶ್ ಗೌಡ, ಕಿರಣ್, ಸುರೇಶ್, ಮಲ್ಲಿಕ್, ಪತಂಜಲಿ, ಬಸವರಾಜು, ನಾಗೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಚು ಕಮ್ಮಿ ಹೋಗ್ತಾನು ಟ್ರಾಫಿಕ್ ಜಾಮು, ಬರ್ತಾನು ಟ್ರಾಫಿಕ್ ಜಾಮು, 100-150 ಕಿಲೋಮೀಟ್ರು ಗಟ್ಟಲೆ ಟ್ರಾಫಿಕ್ ಇತ್ತು. ನಾವು 2 ವೀಲರಾಗಿ ಹೋಗಿರೋದ್ರಿಂದ ಫುಟ್ಪಾತ್ ಮೇಲೆ ಮತ್ತೊಂದು ಇದ್ರ ಮೇಲೆಲ್ಲ ಹಿಂಗೆ ಬಳಸ್ಕೊಂಬಂದು, ಕಾರಾಗಿ ಹೋಗಿರೋದವೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ಗಳು, ಆಕ್ಸಿಡೆಂಟು ಮತ್ತೊಂದು ಈ ಥರವೆಲ್ಲ ಆ ಥರದೆಲ್ಲ ನೋಡಿದ್ರೆ ಬೈಕಲ್ಲಿ ಹೋಗೋದೇ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಹೋಗಿ ಬಂದಿರೋದು ನನಗೆ ಖುಷಿ. 21ನೇ ತಾರೀಕು ಮಾರ್ನಿಂಗ್ 5:30 ಹೊರಟು 23ನೇ ತಾರೀಕು 7:45 ಪ್ರಯಾಗ್ರಾಜಲ್ಲಿ. ಒಟ್ಟು 4100 ಚಿಲ್ಡ್ರನ್ ಏನೋ ಆಗಿದೆ. ಹೇಗೆ ಅನುಭವ ಅಂತಂದರೆ ದಾರಿ ಹೋಗ್ತಾ ಇರುತ್ತೆ, ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕಷ್ಟೇ. ದಾರಿ ಜೊತೆಗೆ ಹೋಗ್ತಾ ಇದ್ದರೆ ದಾರಿ ಸಾಗೋದು ಗೊತ್ತಾಗಲ್ಲ. ಅದನ್ನ ಬಿಟ್ಟು ಇನ್ನೂ ಇಷ್ಟು ದೂರ ಇದೆ, ಇನ್ನೂ ಎಷ್ಟು ದೂರ ಹೊಡಿಬೇಕು ಅಂತ ಇದ್ದರೆ ಅದು ಇನ್ನೂ ಜಿಗುಪ್ಸೆ ಬಂದು ಹೋಗಿ ಇನ್ನೊಂದು ಸಲ ಮನಸ್ಸಾಗಲ್ಲ. ನಮಗಂತೂ ಹೋಗಿ ಬಂದಿರೋದು ತುಂಬ ಖುಷಿ. Jai Shri Ram!